ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಗಂಜಿ ಮಾಡೋಣ ಅಂತ ಇಟ್ಟಿದ್ದೀನಿ ಇವಾಗ. ಅದು ನಾನೆಲ್ಲ ಹಾಕೊಂಡು ಅದು ಉದ್ರೆ ಹೋಗುತ್ತದೆ. ಸುಮ್ಮನೆ ಲೈಟ್ ವೈಟ್ ನೋಡಿ ನೋಡಿ ಏನು ಮಾಡ್ತಾರೆ. ಬರೀ ಇಂಥ ನಿನ್ನೆ ಬೇಡ ಅಂದರೆ ನಾನು ಯೂಸ್ ಮಾಡ್ತೀನಿ. ಏನಂದರೆ ಇದು ಅಂಟಿಸೋದು. ಒಳ್ಳೆ ಹೊರಗಡೆ ಟವಲ್ ಹಾಕಿದ್ದೀನಿ, ಎತ್ಕೊಂಡು ಬಟ್ಟೆ ಗೋವಿಂದ ಬಟ್ಟೆ ಏನಪ್ಪ ಹಿಂಗೆ ಹೋಗ್ಬೇಕಾದ್ರೆ ಬರ್ತಿದ್ಯಾ? ಫ್ರೆಂಡ್ಸ್, ಇಲ್ಲಿ ಖೋಖೋ ಆಡ್ತಿದ್ದಾರೆ. ಖೋಖೋ ಮತ್ತು ಏನಂತಾರೆ ವಾಲಿಬಾಲ್. ಕರೆಂಟ್ ಹೋಯ್ತು ಫ್ರೆಂಡ್ಸ್. ಇವಾಗ ಬರೀ ಹಿಂಗೆ ಮಾಡ್ತಾರೆ. ಒಂದೆರಡು ಹನಿ ಬಿತ್ತು, ಕರೆಂಟ್ ಹೋಗುದು. ನಿಮ್ಮ ಕಡೆ ಹಿಂಗೆ ಕರೆಂಟ್ ತೆಗಿತಾರೆ ಹೇಳಿ ಫ್ರೆಂಡ್ಸ್. ನಮ್ಮ ಕಡೆ ಇತ್ತೀಚೆಗೆ ತೆಗಿತಾವ್ರೆ.
ಹಾಲಿನ ಲೈಟು ಮಿಣ 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 ಅಂತ ಐತೆ. ಅದು ಕೂಡ ಚಾರ್ಜ್ ಆಗಿಲ್ಲ. ಓಕೆ ಫ್ರೆಂಡ್ಸ್, ಗಂಜಿ ಮಾಡಿ ಆಮೇಲೆ ಸಿಗ್ ಇವಾಗ ಇದು ಆಡಬೇಕು, ತಣ್ಣಗಾಗಬೇಕು. ಹದಿಮೂರು ತಿಂತೀಯಾ? ಯಾರಿಗೆ? ನಿನಗೆ. ಪೌತ್ರ ತಿಂತೀವಿ. ಹದಿಮೂರು ನನ್ ಬೇಕಾ ಬೇಡ? ಬೆಳಗ್ಗೆ ಮಾಡಿದ್ದು ಪಲಾವು, ತರಕಾರಿ ಪಲಾವ್ ಇನ್ನೂ ಇಟ್ಟಿದೆ ಫ್ರೆಂಡ್ಸ್. ಅದು ಯಾವ ಕಡೆ ಇಟ್ಕೊಂಡು ಅಕ್ಕಿ ಗೊತ್ತಿಲ್ಲ. ಈ ಅನ್ನ ಎರಡೇ ಎರಡು ಬಟ್ಲಿ ಕೊಡು, ಸಖತ್ತಾಗಿ ಒದಗುತ್ತೆ. ಎಲ್ಲಾರು ತಿಂದು ಬಾಕ್ಸ್ ತಗೊಂಡು ಹೋಗಿ, ಆದ್ರೆ ಇನ್ನಿಷ್ಟು ಅನ್ನ ಮಿಕ್ಕಿದೆ ಅಂದ್ರೆ ಪಲಾವ್, ಇಷ್ಟೊಂದು ಪಲಾವ್ ಏನು ಅಲ್ಲ, ಎಷ್ಟೊಂದು ಪಲಾವ್ ಮಿಕ್ಕೈತೆ. ಉಪ್ಪಿನಕಾಯಿ ಇದ್ರೆ ತಿನ್ಬೋದಾಗಿತ್ತು. ಬೇಬಿ ಮೊಸರು ಬರ್ತಾರೆ, ತರುತ್ತಾ? ಹೇಳ್ಬೇಕು, ನೋಡ್ತೀನಿ. ತಂದೆ ಇವಾಗ ಬರ್ತಾರ ಕೆಲಸನ, ಬಂದ್ಬಿಟ್ಟು ಆರಾಮ್ಸರಿ ತಿಂದ್ರೆ ಇನ್ನೂ ಮಿಕ್ಕುತ್ತೆ. ಹಾಂ, ಇಷ್ಟೊಂದು ತಿಂದ್ಬಿಡ್ತಾರ ಅವರು. ನೀನು ತಿನ್ನಲ್ವಾ? ನಾನು ಇನ್ನೇದ್ರೆ ತಿನ್ನಲ್ಲ. ಅದು ಬಿಸಿ ಬೆಳೆಗೆಲ್ಲ ನಾನು ಮಿಕ್ಸ್ ಮಾಡಿ ಮತ್ತೆ ಅದು ಹಂಗೆ ಉಡಿ ಥರ ಆಗಿ, ಇದು ಉಡಿನೇ ಇರೋದು, ಬಟ್ ಅದೇನೋ ಗೆಣ್ಣೆ ಥರ ಹಂಗೆ. ಡ್ರೈ ಫ್ರೂಟ್ಸ್ ತಿಂತೀರಾ? ನೀವು ತಿಂದ್ರಿ, ನೀವು ತಿಂದು ಚೆನ್ನಾಗಿರಿ. ಓ ಮೈ ಗಾಡ್. ಈಗ ಮಾತನ್ನು ಎಲ್ಲರೂ ಹೇಳ್ತಾರೆ, ಹೊಡೀರಿ ಬರೀ ಇಂಥದೆಯ ಚಪ್ಪಾಳೆ. ಕರೆಂಟ್ ಹೋಯ್ತು, ಯಪ್ಪ. ಕೊಡ್ತಾರೆ ಹಿಂಗೆ ಮತ್ತೆ ತೆಗಿತಾರೆ. ಮೊಬೈಲ್ ಬರೀ ಚಾರ್ಜ್ ಇಲ್ಲ, ಚಾರ್ಜ್ ಹಾಕೋಬೇಕು. ಓಕೆ ಫ್ರೆಂಡ್ಸ್, ಆಯಿತು, ಕರೆಂಟ್ ಬರಲಿ, ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಅಲ್ಲ, ಕೆಲಸ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು ಬಿದ್ದು ಮುಚ್ಚುತ್ತೀನಿ. ಬಂತು. ಹ್ಞೂ, A few moments later. ಇವಾಗ ನಾನು ನಿಮ್ಗೊಂದೆಲ್ಲ ಖುಷಿ ವಿಷಯ ಹೇಳ್ಬಿಡ್ಲಾ? ಹೇಳೇ ಬಿಡ್ಲಾ? ಆಯ್ತು, ಆಮೇಲೆ ಫ್ರೆಂಡ್ಸ್, ಹಾಲು, ಚಿಪ್ಸು, ಇದೇನ್ರಿ ನೋಡ್ರಿ. ವಾವ್, ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿನ್ ರಿಯಾಕ್ಷನ್, ನಿನ್ ರಿಯಾಕ್ಷನ್. ಅಯ್ಯಯ್ಯಪ್ಪಾನೆ,
ನಾವಮ್ಮ ಹೇಳುದು ನೋಡ್ರಿ ಇವಾಗ ತಿನ್ಬಿಡ್ಬೇಕು ಅದೇ ಹೇಳು. ಅವ್ರಿಗೆ ಪೇಷನ್ಸ್ ಅನ್ನೋದೇ ಇಲ್ಲ. ನಮಗೂ ಇಲ್ಲ. ಇದೇನು ಟೇಸ್ಟ್ ಹಂಗಿಲ್ಲ. ಇನ್ನೊಂದು ಬರುತ್ತೆ ಅದು ಸಖತ್ತ ಇರುತ್ತೆ ಒಂಥರ ಹುಳಿ ಉಪ್ಪು ಖಾರ ಎರಡು ಮೂರು ಲೈಟ್ ಹಾಕು. ಅದು ಲೈಟ್ ಹಾಕೋಕ್ಕೆ ಕರೆಂಟ್ ಇಲ್ಲ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀವಿ. ಬನ್ನಿ ಫ್ರೆಂಡ್ಸ್, ನಮ್ಮ ಮನೇಲಿ ತಂದಿರೋದು ಉಜ್ಜಿ ತೋರಿಸ್ದೆ ಬಿಡು. ಪೊಟೋಟೊ ಚಿಪ್ಸು, ಹಾಲು, 1 ಲೀಟ್ರ್ ಹಾಲು, ಕರ್ಪೂರ, ಅಲ್ಲಿ ಊರ್ಗಡಿ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀವಿ. ಟಾಟಾ ಧೂಡಿ. ನಮ್ಮ ಮನೆಯವ್ರು ನೋಡ್ರಿ ಏನು ಅರ್ಜೆಂಟಾಗಿ ತಿಂತಾರೆ ಅಂದರೆ ತಿನ್ನೋದು ಅಂದರೆ ಬಕಾಸುರದ ವಂಶದವ್ರು ಇರ್ಬೇಕಾಯ್ತು ಅವರು. ಆ ವಂಶ ದೇವಸ್ಥಾನ ಬಕಾಸುರ ವಂಶ. ಯಾವ್ದಿಲ್ಲನೇ ಇರಲಿ, ಬರ್ತಿದ್ದಂಗೆ ತಿನ್ನೋದು ತಂದಿದಾರ ಫಸ್ಟ್ ತಿನ್ನೋದು ಮುಗಿಸ್ಬೇಕು, ಆಮೇಲೆ ಮುಂದಿನ ಕೆಲಸ ಅಂತ ಅವಾ. ಫಸ್ಟ್ ಹೊಟ್ಟೆ. ಆಯ್ತಪ್ಪ, ತಿನ್ನು. ಇದು ಎಷ್ಟು ರೂಪಾಯಿ? 5 ರೂಪಾಯಿ. ಇದು 10 ರೂಪಾಯಿ 20 ರೂಪಾಯಿ ಬರುತ್ತಲ್ವಾ? ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಬೆಂಡೆಕಾಯಿ ಎಲ್ಲ ಹುರಿದು ಆಮೇಲೆ ಒಗ್ಗರಣೆ ಹಾಕೋಣ ಅಂತ ಅದರಲ್ಲಿ ಎಣ್ಣೆ ಬಾಟ್ಲಲ್ಲಿ ಯಾಕೋ ಬರ್ತಾನೆ ಇಲ್ಲ ಎಣ್ಣೆ. ಅದೇನಾಗಿದೆ ಅಂತ ಗೊತ್ತಿಲ್ಲ. ಅದರಲ್ಲಿ ಏನು ಕಟ್ಕೊಂಡಿಲ್ಲ, ಆದರೆ ಏನಕ್ಕೆ ಎಣ್ಣೆ ಬರ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಸಿಂಪಲ್ಲಾಗಿ ಬೆಂಡೆಕಾಯಿ ಸಾರು, ಏನು ಜಾಸ್ತಿನಿಲ್ಲ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಟೊಮೊಟೊ, ಹುರಿದಿರೋ ಬೆಂಡೆಕಾಯಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅಷ್ಟೇ. ಅದು ರುಬ್ಬಿ ಮಸಾಲೆ ಎಲ್ಲ ರುಬ್ಬಿ ಮಾಡ್ತಿಲ್ಲ, ಸಿಂಪಲಾಗಿ ಹಾಗೆ ಮಾಡ್ತಿದ್ದೀನಿ. ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ರು, ಹಂಗಾಗಿ ನಾನು ಇವಾಗ ಅದಕ್ಕೆ ವಾಯ್ಸ್ ಓವರ್ ಕೊಡೋಣ ಅಂತ ಸುಮ್ಮನೆ ಬಿಟ್ಟೆ. ನೀರು ಹಾಕಿದ್ರೆ ಸಾಂಬಾರಾಗುತ್ತೆ. ಹಾಗೆ ಪಲ್ಯ ಥರ ಬೇಕು ಅಂದರೆ ನೀರು ಹಾಕ್ತೀನಿ. ಹಂಗೆ ಮಾಡಿದ್ರೆ ಅದು ಪಲ್ಯ ಆಗುತ್ತೆ. ಚಪಾತಿಗೆ, ದೋಸೆಗೆಲ್ಲ ನಾವು ಚಪಾತಿಗೆಲ್ಲ ಬೇಕು ಅಂದರೆ ಇದೇ ಥರನೇ ಸೇಮ್ ಪ್ರೊಸೆಸ್ಸು. ಅದಕ್ಕೆ ನೀರು ಕಮ್ಮಿ ಹಾಕಬೇಕು, ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕೋದು ಸಾಕು. ಆದರೆ 1 ಟೈಮಿಗೆ ಅಷ್ಟೇ ಈ ಥರ ಚೆಂದ. 2-3 ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಿಂತೀವಿ ಅಂದರೆ ಈ ಥರ ಆಗೋಲ್ಲ. ರುಬ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ನನ್ನ ಮಕ್ಕಳಿಗೆ ಅಂತ ಮುದ್ದೆ ಮಾಡ್ಕೊಳೋಣ ಅದಕ್ಕೆ ಅಂತ ಇದು ಮಾಡಿಕೊಂಡೆ. ಮನೆಯಲ್ಲಿ ಡೈಲಿ ಪಾತ್ರೆಗಳು ತೊಳಿತಾ ಇದ್ರೆ ಕೆಲಸ ಮಾಡ್ತಾರೆ, ಯಾರು ಬರಲ್ಲ. ಹೆಣ್ಮಕ್ಳಿಗೆ ಅದು ಹೊಟ್ಟೆ ನೋವು ಕಾಮನ್. ಅದು ಅಲ್ಲ ಕಣೆ, ನೋಡ್ತಿರೋದಕ್ಕೆ ಹೇಳ್ಬೇಕಾದ್ರೆ ಬಿಸಿ ಆಯ್ತಂತ ನಾನು ತೊಳೆದು ಇಟ್ಬಿಡ್ತೈತೆ ನಿಜ. ನೀನು ಅದೇ ಕಪ್ಪ ಅಂದೆ, ಅಲ್ಲಿಂದ ತಿಳ್ಕೊಂಡಿದ್ದೀರ.
ಹೇಳ್ಬೇಕಲ್ಲ ಬಿಸಿ ಇದೆ ಅಂತ. ನೀನ್ ಎತ್ಕೊ ಅಂತ ಯಾವತ್ತಾದ್ರೂ ಕುಕ್ಕರ್ ಎತ್ತಿಕ್ಕಿದ್ಯಾ ನೀನು? ಹೇಳು, ಇವತ್ತು ಯಾಕೆ ಎತ್ತದೆ? ಅಯ್ಯೋ ಶಿವ. ತಣ್ಣಗೈತೆ ಅಂತ ಎತ್ತದ ನಿಜ. ನಾನು ಮೊದಲು ಬಿಸಿ ಮಾಡಲ್ಲ ಅದಕ್ಕೆ ಇವಾಗ ಬಿಸಿ ಇದು ಮಾಡ್ಕೊಂಡು ಚಿಕ್ಕದಾಗಿತ್ತು ನೋಡು. ಬೇಡ. ನೀ ತೊಡಗಲಿಕ್ಕೆ ಕೊಡ್ತಾ ಇದ್ದಾರೆ ನಿಜ. ನಾನ್ ಮೇಲೆ ಇಟ್ಟಿದ್ದೆ ಅಷ್ಟೇ. ನೀನ್ ಯಾವ ತರ ಕುಕ್ಕರ್ ಹತ್ಲದಿತ್ತು ತಣ್ಣಗೈತೆ ಅಂತ ನಾನು ಹಾಕೊಂಡೆ ಮುದ್ದೆ ನಾನು ತಣ್ಣದಿದ್ರೆ ತಿನ್ನಕ್ಕಾಗಲ್ಲ ಪಾಪ, ಬಿಸಿ ತಿನ್ನಿ ಬಿಸಿ ಮಾಡ್ಕೊಡೋಣ ಅಂತ ಬಿಸಿ ಮಾಡಿದೆ. ನೀ ತೊಡಗಲಿಕ್ಕೆ ಕೊಡ್ತಾ ಇದ್ದೀನಿ ಅಲ್ಲಿಂದ ಆಯ್ತು. ಎಷ್ಟು ಬಿಸಿ ಐತೆ ಗೊತ್ತಾ ಕುಕ್ಕರು. ಇವಾಗ ಆರೈತೆ ಐಸ್ ಕೊಡ್ಲಾ? ತಲೆ ಮೇಲೆ ಇಟ್ಬಿಡು. ಚಿಪ್ಸ್ ತಗೊಂಬ. ಅಯ್ಯೋ ಮಾಡ್ತು ಬಿಟ್ಟೆ. ಇಡ್ಕ ಅಲ್ಲಿಕ್ಕೂ ಬೆಂಕಿ ಬಣ್ಣ ಏನೋ ಇಲ್ವಾ? ಅಲ್ಲೆಲ್ಲ ಲೈಟ್ ಐತೆ ನೋಡೋದು. ಲೈಟ್ ಸ್ವಲ್ಪ ಇದಕ್ಕೆ ಅಲ್ಲಿಲ್ಲ ಹೋಗ್ರಿ. ಇಲ್ಲ ಬೆಂಡೆಕಾಯಿ ಬೇಕಾಕೊಡ್ತೀನಿ ಸೈಡ್ಗೆ. ಸುಮಾರ ಇಲ್ಲ ಅಂತ ಅವಸರ. ಅವಾಗ ಹಾಕ್ತೀನಿ ಅಂದ್ರೆ ಇಲ್ಲ ನಾನೇ ಹೋಗ್ಬಿಡ್ತೀನಿ. ನಾನು ಹೇಳಿಲ್ಲ. ಎಲ್ಲ ಐತೆ. ನೀವು ನಿಮ್ಮ ಮನೆಗೆ ಅಲ್ಲ ನಿಮ್ಮ ಮನೆ ಒಳಗೆ ಪಲಾವ್ಗೆ ಬೆಂಡೆಕಾಯಿ ಸಾಂಬಾರು ತರಕಾರಿ ಸಾಂಬಾರು ಹಾಕೊಂಡು ತಿಂತಾರ ಎಲ್ಲರೂ ಕಮೆಂಟ್ ಮಾಡಿ. ನಮ್ಮ ಮನೆಗೂ ತಿಂತಾರು. ಟೇಸ್ಟ್ ಆಗತ್ತಲ್ಲ ಫ್ರೆಂಡ್ಸ್. ಅದೇ ಅನ್ನ ಸಾಂಬಾರು ತಿನ್ಬೋದಲ್ವಾ? ಸೀಸರ್ ಇಲ್ಲ. ಅಲ್ಲೈತೆ. ನೀನ್ ಕೈ ತೊಳ್ಕೊಂಡ್ ಬಂದಿಲ್ವಾ? ಇವಾಗ ಧಾನ್ಯ ಕಟ್ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದಾರೆ. ಮಾಡ್ಕೊಂಡಿದ್ಯಲ್ಲ ಕೈ ಏನೂ ಆಗಿಲ್ಲ ಅಂತ ಹೇಳ್ತೀಯ? ಎಣ್ಣೆ ನಾನು ಅದು ಏನೋ ಕಾಣ್ ಬಂದ ತಿಂದಿದ್ದು. ಏನ್ ಕಾಲ ಹೇಳು? ಹಾಂ ಏನೋ ತಿನ್ಕೋಬೋದು. ನಾನು ತಿನ್ನಲ್ಲ. ತಿನ್ಕೋ. ಅಯ್ಯ ಹಾಕಲ್ಲ ಬೆಂಡೆಕಾಯಿ ಸಾರು. ಒಂಚೂರು ಮುದ್ದೆ ತಿನ್ನು. ಮುದ್ದೆ ತಿನ್ನು ಫಸ್ಟ್ ಮುದ್ದೆ ಇಟ್ಕೊಂಡು. ನೋಡಿ ನಾನು ಮುದ್ದೆ ಮಾತ್ರ ಮಾಡ್ಕೊಂಡ್ರು. ಇಟ್ಬಿಟ್ರೆ ಮುಗಿದೋಯ್ತು. ಖಾರ ಇದೆ ಲೈಟ್ ಖಾರ. ನಾವು ಊಟ ಮಾಡ್ತಿದ್ದೀವಿ. ನಿಮ್ದು ಊಟ ಆಯ್ತಾ ಫ್ರೆಂಡ್ಸ್? ನಮ್ಮಿಬ್ರು ಕೋಳಿ ಜಾಗದಾಗಿ ನಾವು ನಿಮ್ಮನ್ನೇ ಮಾಡ್ತಿರ್ತೀವಿ ನೋಡಿ ಹಿಂಗೆ. ಸುಮಾರು ಬೀನ್ಸ್ ಕೇಳಿಲ್ಲ. ಬೀನ್ಸ್ ಕೇಳಿಲ್ಲ ಸುಮಾರು. ಮನೆ ಅಕ್ಕನೇ ಕೊಟ್ಟಿದ್ದಲ್ವಾ? ಈಗ ಎಷ್ಟು ಒಂದೊಂದು ಆಗುತ್ತಾ? 5 ದಿನಕ್ಕೆ. ಊರುಗಳೆಲ್ಲ ಹಬ್ಬಗಳು ಇರ್ತಾವಲ್ಲ ಏನೇನೋ ಅದಕ್ಕೆ. ಇವಾಗ ಆಷಾಢದಾಗೆಲ್ಲ ಮಾರಮ್ಮ ಆಷಾಢದಲ್ಲಿ ಮಾರಮ್ಮ ಮಾಡ್ತೀವಿ. ದೊಡ್ಡ ಮಾರಮ್ಮ ದೊಡ್ಡ ಮಾರಮ್ಮ. ಮತ್ತೆ 3 ದಿನ ಯಾರಿಗೆ? ಯಾಕೆ? ಮಾರಮ್ಮ ಅಂತಾರ. ನಾನು ಯಾವಾಗ ಹೇಳ್ತೀನಿ ಹೋಗೋಣ ಅಂತ. ಮಾರಮ್ಮ 3 ದಿವಸ ಯಾಕೆ ರಜೆ ಹಾಕ್ಬೇಕು? ದಿನ ಮುಂಚೆನೇ ಹೋಗ್ಬೇಕು. ನೀವು ಹೋಗ್ರಿ. ನೀನು ಹೋಗ್ರಿ. ನಾ ಚಿಕನ್ ಮಟನ್ ತಿನ್ನಲ್ಲ ಬರಲ್ಲ.
ಚಕ್ಕೆ ಹೇಳು. ನಮ್ಮ ದೊಡ್ಡ ಮಗಳಿಗೆ ಹೊಟ್ಟೆ ನೋವ್ತಿದೆ, ಅದಕ್ಕೆ ಬಂದಿಲ್ಲ. ಏನ್ರಿ ಇವ್ರ ಯಾರಿಗೂ ಆಗದಿಲ್ಲದ ಮಗಳಿಗೊಬ್ಳಿಗೆ ಆಗ್ತಾಯ್ತಾ? ಎಲ್ಲ ಆಗುವುದಾಗದೆ ಚಿಕ್ಕ ಮಕ್ಳನ್ನ ದೊಡ್ಡವ್ರು ಮುದ್ಕೊಳ್ಳೋರು ಆಗ್ತಾರೆ. ಅದಕ್ಕೆ ಅಂದ್ರೆ ಸಾಯಂಕಾಲ ಬಂದವಳು ಒಂದು ರೌಂಡ್ ಪಲಾವ್ ತಿಂದು ಗಂಜಿ ಕುಡಿದ್ಲು, ಒಂದು ಸ್ವಲ್ಪ ಚಿಪ್ಸ್ ತಿಂದರು. ಇವಾಗ ರೂಮಲ್ಲಿ ಲೈಟ್ ಆಫ್ ಮಾಡಿದ್ದೆ, ಮಲ್ಕೊಂಡಳ. ಹಿಂದೆ ಸರ್ ಅರ್ಧ ಮುದ್ದೆ ಕಾಲೇ ಮೇಲೆ ಸ್ವಲ್ಪ ಹಾಕಿ ನೀವು ಇಷ್ಟ ಎಷ್ಟು ಮಾಡೋಣ, ನಿಮ್ಮ ಮನಸ್ಸಿಗೆ ಎಷ್ಟು ಬರ್ತದೆ ಅಷ್ಟು ಹಾಕಿ. ನಾನು ಮೆಣಸೆ ಹಾಕಿಲ್ಲ, ಒಟ್ಟ ಏನೋ ಖಾರ ತಿಂದೆ. ಹಾಕು. ತಿಂದಾಗ ಊಟ ಮಾಡ್ಬಿಡ್ತಾ ಹಾಕಿಲ್ಲ ಅಂದ್ರೆ. ಹೌದು ಫ್ರೆಂಡ್ಸ್, ನನ್ಗೆ ಅದಕ್ಕೆ ಅನ್ನ ಸಾಂಬಾರು ಮತ್ತೆ ತಿಂಡಿ ಎಲ್ಲ ಮಾಡೋಕೆ ಯಾಕೆ ಬೇಜಾರಾಗುತ್ತೆ ಅಂದ್ರೆ, ತಿಂಡಿ ತಿನ್ನೋ ತರ ತಿನ್ಬೇಕು, ಅನ್ನ ಸಾಂಬಾರು ತರ ತಿನ್ಬೇಕು. ಹಂಗಲ್ಲ ನಮ್ಮ ಮನೆಗೆ ತಿಂಡಿ ಮಾಡಿದ್ರು ಅದಕ್ಕೆ ಸಾಂಬಾರ್ ಬೇಕು. ಬೇಜಾರಾಗುತ್ತೆ ಒಂದೊಂದ್ಸರಿ ಬೇಡ ಆ ಥರ. ಬೆಳಗ್ಗೆ ಸಾಂಬಾರು ಚಿತ್ರಾನ್ನ ತಿಂತಾರೆ, ಪಲಾವ್ ತಿಂತಾರೆ, ಅವಕ್ಕೆಲ್ಲ ಸಾಂಬಾರು ಬೇಕು. ಅದೇ ಅನ್ನ ಸಾಂಬಾರು ಅದನ್ನ ಈಗ ಅನ್ನ ಸಾಂಬಾರು ಕಳ್ಸ್ಕೊಂಡು ತಿಂದ್ರೆ ಆಯ್ತು, ಅವೆಲ್ಲ ತಿನ್ನಕ್ಕಾಗಲ್ಲ. ಮಧ್ಯಾಹ್ನ ತಿನ್ನಲ್ಲ. ಇನ್ನೇನ್ ಮಗ ನೋಡ್ತೀರಾ, ತಿಂದ್ರಿ. ಸಾಕಾಯ್ತಪ್ಪ, ಒಂದು ಮುದ್ದೆ ತಿನ್ನ. ಸ್ವಲ್ಪ ಮುದ್ದೆ ತಿನ್ನ, ಅನ್ನ ತಿನ್ಬೇಕಲ್ಲ ಫ್ರೆಂಡ್ಸ್. ಇಲ್ಲ ಇಲ್ಲ, ಯುಕ್ತಿ ಬೇಕು ಅಂತ ಹಾಕಮ್ಮ. ಅಲ್ಲೇ ಆಯ್ತು ನೋಡಿ, ಕೇಳಿಲ್ಲ. ಬರೀ ಮುದ್ದೆ ನಾನು ತಿನ್ನಲ್ಲ ಅಂತ ಇನ್ನಿಗೆ ಅಂತ ಸ್ವಲ್ಪ ಇದೆ. ಮುಂದೆ ತಾಕ ಇದೆ ಒದ್ದಾಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಅನ್ನ ತಿನ್ನೋಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಳ್ತೀನಿ
ತಿಂತೀನಿ ಆದರೆ ಮುದ್ದೆ ಜಾಸ್ತಿ ಐತೆ ಅನ್ನೋದು ಜಾಗ ಇಲ್ಲ ನಮ್ದು. ಹೆಂಗೆ ಹಾಕೊಂಡೆ ನಾನು? ಎಷ್ಟು ಬೇಕೋ ಅಷ್ಟು. ಇಟ್ಕೊಳ್ರಿ ಬಿಸಿ ಇಲ್ಲ ಅಷ್ಟೊಂದು ಎಲ್ಲಕ್ಕಂತಾರಪ್ಪ ಹಂಗೆ ಮೊಸರು ತರಬೇಕಾಯ್ತು ಕೆರ್ಕೋ ತಟ್ಟೆ ಬಿಡಿಸ್ಕೊಬೇಡ ಆಮೇಲೆ ಕಟ್ ಮಾಡೋದು ಆಯ್ತಾ? ನಾವು ಬೆಳಿತೀನೋ ಏನು ಖಾರ ಇರಲಿಲ್ಲಪ್ಪ ಒಂದು ತಿನ್ನೋಣ ನಿಜ. ಒಂದು ತಿನ್ನೋ ಸ್ವಲ್ಪ ಕಿಡ್ಡಿನ ಅಂತ ಒಂದು ನಾನು ಸಾಯಂಕಾಲ ತಿಂದೆ ಖಾರ ಆಯ್ತದ ನೈಟಿಗೆ. ಇಲ್ಲ ಬಿಸಿ ಬಿಸಿ ಟೀ ಕುಡ್ದ ಬಿಸಿ 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 ತಗೊಂಡು ನಾಳೆ ಸುಟ್ಕೊಳೋ ಥರ ಕುಡಿದ್ರೆ ಸ್ವಲ್ಪ ಖಾರ ಆಗುತ್ತೆ. ಏನಪ್ಪ ನೀನು ಖಾರ 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 ಅಂತೀಯ. ಆ ಖಾರ ಜೊತೆ ಸಾಂಬಾರು ಕೂಡ ಹಾಕಿಸ್ಕೊಂಡು ತಿಂತೀಯ. ಅದೇ ಹೆಂಗೆ? ಸಾಕಾಗೋದು. ಇವರು ಪ್ರಿಪೇರ್ ಮಾಡೋ ಇನ್ಸೆಂಟಿವ್ ಕೊಡ್ತಾನೆ ಅಷ್ಟೇ ತಾನೇ. ಏನು ಮಾಡ್ತಾನೋ ಅದೇ ಇನ್ಸೆಂಟಿವ್ ಇಲ್ಲ ಅದೇ ಪ್ರಿಪೇರ್ ಮಾಡ್ತಾರೆ ಅದೇ ಇನ್ಸೆಂಟಿವ್ ಇದು ಮಾಡ್ತಾರೆ. ಬೆಂಡೆಕಾಯಿ ಹಾಕ್ಲಾ? ಏ ಸುಮ್ಮನೆ ತಿನ್ನು. ನಿಂದು ಒಂಥರ ತಿನ್ನುವಾಗ ಒಂದು ಅವತಾರ ಅವರು. ಯಾಕೆ ನಾನು ಮುಗೀತು ಅದಕ್ಕೆ. ನೋಡಿ ನೋಡಿ ಪರವಾಗಿಲ್ಲ. ಯಾಕೆ ನೀವು ಕೆಲಸ ಮಾಡೋದು ನಾವು ತೋರಿಸ್ತೀವಿ, ಪರವಾಗಿಲ್ಲ. ನಾನೊಬ್ಬಳೇ ಕೆಲಸ ಮಾಡ್ತೀನಿ ಅಂತೇನಿಲ್ಲ. ನೋಡ ನೋಡ ಕುಕ್ಕರ್ ಮುಚ್ಚಳ ತೊಳೆದಿಲ್ಲ. ಅದ್ರೊಳಗೆ ನೀನು ತೊಳ್ದ? ನಾನು ಅದನ್ನ ಎತ್ತಂಗೆ ಇಕ್ಕಿದ್ನಲ್ಲ, ಅದ್ರೊಳಗೇನೆ ಹಾಕ್ಬಿಟ್ರಾ ಅಂತ ನಾನು ಅದಕ್ಕೆ ನೋಡ್ತಿದ್ದೆ. ನೋಡಿ ಫ್ರೆಂಡ್ಸ್, ನೋಡಿ ನೋಡಿ, ವೈಲೆಂಟಿದು ನೋಡಲ್ವಾ? ಹೌದಾ? ಬರ್ತೀರಾ? ಬನ್ನಿ ಬನ್ನಿ ಬನ್ನಿ, ಬರ್ತೀರಾ? ಯಾವಾಗ ಬರ್ತೀರಾ ಅಂತ ನಂಗೆ ಗೊತ್ತು, ಅವಾಗ ಬನ್ನಿ. ಮೇಮಿ ಅಮ್ಮ ಅಂದ್ಕೊಂಡು ಬರ್ತೀಯಲ್ಲ, ಅವಾಗ ಬಾ. ನಾನು ಅವಾಗ ತಿರುಗಿ ನೋಡಲ್ಲ, ಆ ಕಡೆಗೆ ಇರ್ತೀನಿ ಅವಾಗ. ಹಾಂ 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 ಪಾಪ. ನೋಡಿ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾವೆ ಪಾತ್ರೆ ತೊಳೆಯೋದ್ರಲ್ಲಿ. ಓಹೋ ಇನ್ನೊಂದ್ಸರಿ ಎತ್ತವ. ಓಹೋ ನೋಡಿ 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 ಏನು ಆಕ್ಟಿಂಗ್ ಮಾಡ್ತಾಳೆ ಇವಳು. ನೀನು ಬಂದರೆ ಇಲ್ಲಿಗೆ ತೋರಿಸ್ತೀನಪ್ಪ. ನೀನು ಅಲ್ಕೋಕೊಂಡು ನಾನೊಂದು ತೋರಿಸು ಅಂದರೆ ನೋಡಪ್ಪ, ತೋರಿಸ್ತಾ ಇದ್ದೀನಿ ನೋಡು. ಏನು ಹೇಳ್ತೀಯ? ನಾನು ಚಿಪ್ಸ್ ತಿಂತಾ ಇದ್ದೀನಿ ಹೇಳ್ರಿ. ಹೊಡ್ತಂಬ ಇವಾಗ ಪಲಾವ್ ತಿಂದಿದ್ದಾಯಿತು, ಇವಾಗ ಚಿಪ್ಸ್ ತಿಂತಾ ಇದ್ದೀನಿ ಅಂತ. ಅದಕ್ಕೆ ನನ್ನನ್ನು ತೋರಿಸಿ. ಎಂಟುವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಬೆಲ್ ಅನ್ನು ಹೊಡಿ. ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಬಾಯ್, ಗುಡ್ ನೈಟ್ ಫ್ರೆಂಡ್ಸ್, ಗುಡ್ ನೈಟ್. ಇದೇ ಗ್ಯಾಪಲ್ಲಿ ನಮ್ಮ ಮನೇಲಿ